ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿಬಿಜಿ ರಾಮಜಿ ಮಸೂದೆ ಕೈ ಬಿಡಿ ಕಸಿದುಕೊಳ್ಳೋ ಸರ್ಕಾರಕ್ಕೆ ಧಿಕ್ಕಾರ. ಗ್ರಾಮೀಣ ಭಾಗದ ಜನರಿಗೆ ಇವತ್ತು ಉದ್ಯೋಗ ಕಸ್ಕೊಂಡಿದ್ದಾರೆ. ನಮಗೆ ಮೊದಲು ಯಾವ ರೀತಿ ಇತ್ತು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದೇ ನಮಗೆ ಜಾರಿ ಆಗಬೇಕು. ಅದರಿಂದನೇ ನಮ್ಮ ಗ್ರಾಮೀಣ ಭಾಗದ ಕುಟುಂಬಗಳು 100 ದಿನದಲ್ಲೇ ಒಂದು 70ರಿಂದ 80 ಮಾಡಿಕೊಂಡು ಒಂದು ಕುಟುಂಬಕ್ಕೆ 25ರಿಂದ 30 ಸಾವಿರ ದುಡಿತಿದ್ದೀವಿ. ನಮಗೆ ಅದೇ ಒಂದು ಉದ್ಯೋಗ ಖಾತ್ರಿ ಯೋಜನೆ, ಹಳೆಯ ಯೋಜನೆ ನಮಗೆ ಜಾರಿ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಏನು ಕೇಂದ್ರ ಸರ್ಕಾರ ಈ ವರ್ಷ ವಿಬಿಜಿ ರಾಮ್ಜಿ ಅಂತ ಹೊಸ ಮಸೂದೆ ಇವತ್ತು ಜಾರಿಗೆ ಮಾಡೋದ್ರಿಂದ ನಮ್ಮ ಬಡ ಮಕ್ಕಳು, ಬಡ ಕೂಲಿ ಕಾರ್ಮಿಕರು ಕೆಲಸ ಕಸಿದುಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ನಮ್ಮ AIKKMS ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ವಿ ಏನಂದ್ರೆ, ವಿಬಿಜಿ ರಾಮ್ಜಿ ಮಸೂದೆನ ಕೈ ಬಿಡಬೇಕು. ಏನು ಹೋದ ವರ್ಷ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಕೊಡ್ತಿದ್ರು, ಅದನ್ನ ಮುಂದುವರ್ಸ್ಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಇದಿಲ್ಲ ಅಂತಂದ್ರೆ ಇವತ್ತು ಬಡ ಕೂಲಿ ಕಾರ್ಮಿಕ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವತ್ತು 3 ತಿಂಗಳು 4 ತಿಂಗಳು ಮಳೆ ಬರೋಲ್ಲ, ಬಿಸಿಲಿರುತ್ತೆ. ಇಂಥ ಟೈಮ್ನಲ್ಲಿ ಏನು ಉದ್ಯೋಗ ಖಾತ್ರಿಯಿಂದ ಇವತ್ತು ಗಂಡ ಹೆಂಡತಿ ಕೆಲಸ ಮಾಡಿದ್ರೆ ಒಂದು 15-20 ಸಾವಿರ ರೂಪಾಯಿ ದುಡಿತಿದ್ರು. ಆ ಅಮೌಂಟ್ ಅಲ್ಲಿ ಇವತ್ತು ಮನೆ ಖರ್ಚಿಗೆ ಜೀವನ ನಡೀತಿತ್ತು. ಅದನ್ನು ಸಂಪೂರ್ಣ ಇವತ್ತು ಕೇಂದ್ರ ಸರ್ಕಾರ ಏನು ಬಡ ಜನರ ಜೀವನ ಮೇಲೆ ಇವತ್ತು ಚೆಲ್ಲಾಟ ಆಡ್ತಾ ಇದೆ. ಇದನ್ನ ವಾಪಸ್ ತಕ್ಕೋಬೇಕು ವಿಬಿಜಿ ರಾಮ್ಜಿ ಅಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಅದೇ ರೀತಿ ಇವತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನಾವು ಲೆಟರ್ ಕೊಟ್ಟಿದೀವಿ. ಇವತ್ತು ಜಿಲ್ಲಾ ಪಂಚಾಯತ್ ಕೂಡನೆ ಇವತ್ತು ಅಮೌಂಟ್ ಅಲ್ಲಿ ಕೂಡ ಬೇರೆ ಅಮೌಂಟ್ ಅಲ್ಲಿ ಇವತ್ತು ನಮ್ಗೆ ಕೆಲಸ ಕೊಡ್ಬೇಕಂತ, 100 ದಿನ ಕೆಲಸ ಕೊಡ್ಬೇಕಂತ ಅವ್ರಿಗೂ ನಾವು ಲೆಟರ್ ಕೊಟ್ಟಿದೀವಿ. ಆದಷ್ಟು ಬೇಗನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತ್ 3 ನಾವು ಮನವಿ ಪತ್ರ ಕೊಟ್ಟಿವಿ. ಇವರು ಕೂಡ ಇಮಿಡಿಯೇಟ್ಲಿ ನಮಗೆ ಕೆಲಸ ಕೊಡಬೇಕು. ನಾವು ಕೆಲಸ ಮಾಡಿ ನಮ್ಮ ಜೀವನ ನಡೆಸೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಆತ್ಕೋಬೇಕಂತ ಹೇಳ್ತಾ ಇದೀವಿ. ಇವತ್ತು ಕೋಟ್ಯಾಂತರ ರೂಪಾಯಿ, ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲ ಮನ್ನಾ ಮಾಡ್ತಾರೆ ಶ್ರೀಮಂತರು. ಆದ್ರೆ ಬಡ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡೋ ನಿಟ್ಟಿನಲ್ಲಿ ಇವತ್ತು ಇಬ್ರು ಸರ್ಕಾರ ರೈತರಿಗೆ, ಕಾರ್ಮಿಕರು ಅನ್ಯಾಯ ಮಾಡ್ತಿದ್ದಾರೆ. ಇದು ನಮ್ಮ AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಉಗ್ರವಾಗಿ ಖಂಡಿಸ್ತಾ ಇದೀವಿ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂನು ನಮ್ಮ ಉದ್ಯೋಗ ಖಾತ್ರಿ ಕೆಲಸ ಕೊಡೋ ನಿಟ್ಟಿನಲ್ಲಿ ಇವತ್ತು ಮುಂದಾಗಬೇಕಂತೇಳಿ ಆಗ್ರಹಿಸ್ತಾ ಇದೀವಿ. AIKKMS ಜಿಲ್ಲಾಧ್ಯಕ್ಷ ಗೋವಿಂದ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.